ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ತೋರಿಸ್ತಿರೋ ರೆಸಿಪಿ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಪುಳಿಯೋಗರೆ ಪೌಡರು ಹೇಗೆ ಮಾಡೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲೇ ತೋರಿಸಿದ್ದೀನಿ, ಫಾಲೋ ಮಾಡಿ. 1 ಸ್ಪೂನಷ್ಟು ಸಾಸಿವೆ, ಒಂದು ಸ್ವಲ್ಪ ಬೆಲ್ಲ ಮತ್ತು ಕರಿಬೇವು, ಆಮೇಲೆ ಹುಣಸೆ ಹಣ್ಣು, ನೆಕ್ಸ್ಟು ಒಂದು ಸ್ವಲ್ಪ ಕಡಲೆಬೀಜ ಒಗ್ಗರಣೆಗೆ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಬಾಣಲಿ ಇಡೋಣ. ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಣ. ಸಾಸಿವೆ ಸಿಡ್ದಿದ್ದಾದಮೇಲೆ ನಾವೇನು ಮಾಡೋಣ ಅಂತಂದರೆ ಕಡಲೆಕಾಯಿ ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕೋಣ. ನಿಮಗೆ ಕಡಲೆಬೇಳೆನೂ ಇಷ್ಟ ಆಗುತ್ತಂದರೆ ಕಡಲೆಬೇಳೆ ಕೂಡ ಹಾಕೋಬೋದು ಇದ್ರ ಜೊತೆಗೆ. ನಾನು ಕಡಲೆಬೀಜ ಅಷ್ಟೇ ಹಾಕ್ತಾಯಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಆರ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಸೊ ನಾನು ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ, 1-2-3. ಟೇಸ್ಟಿಗೆ ಚೆನ್ನಾಗಿರುತ್ತೆ ನೋಡಿ. ಫ್ರೈ ಆಯ್ತಿದ್ದು ಈ ಥರ ಆದರೆ ಪರ್ಫೆಕ್ಟಾಗಿರುತ್ತೆ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಾನು ಹುಣಸೆಹಣ್ಣು ನೆನೆಸಿಟ್ಕೊಂಡಿರ್ತಿದ್ನಲ್ಲ, ಅದು ಹುಣಸೆಹಣ್ಣು ರಸ ಹಾಕೋಣಂತೆ. ನಾನಿಲ್ಲಿ ಒಂದು ನಿಂಬೆಹಣ್ಣು ಸೈಜಷ್ಟು ನೆನೆಸಿಟ್ಕೊಂಡಿದ್ದೆ ಹುಣಸೆಹಣ್ಣು. ಇಬ್ಬರಿಗೆ ಎಷ್ಟಾಗಬೇಕೋ ಅಷ್ಟು ತೋರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ರೆ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಸೊ ಹುಣಸೆ ಹುಳಿನೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಮತ್ತೆ ಫುಲ್ ಹುಳಿ ಆಗಿಬಿಡತ್ತೆ. ಸೊ ಇಷ್ಟು ಸಾಕು. ಇಷ್ಟು ಹಾಕಿದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕೂಡ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ, ಹೈ ಫ್ಲೇಮಲ್ಲಿ ಯಾವತ್ತೂ ಮಾಡಬೇಡಿ. ಬೇಗ ಆಗಿರಂಗೆ ಕಾಣುತ್ತೆ, ಬಟ್ ಬೇಗ ಆಗಿರಲ್ಲ ಅದು. ಆಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ, ಯಾಕಂದರೆ ಪುಳಿಯೋಗರೆ ಪೌಡರ್ ಎಲ್ಲ ಸ್ವಲ್ಪ ಖಾರ ಇರುತ್ತಲ್ಲ, ಸೊ ಇದು ಮ್ಯಾನೇಜ್ ಆಗುತ್ತೆ ಬೆಲ್ಲ. ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ಆಮೇಲೆ ನಾನು ಕರಿಬೇವು ಹಾಕ್ತಿದ್ದೀನಿ. ನಿಮ್ಮ ಮನೇಲಿ ಹಸಿ ಕರಿಬೇವು ಇದ್ದರೆ ಹಸಿ ಕರಿಬೇವು ಹಾಕ್ಕೊಳ್ಳಿ, ನಾನು ಡ್ರೈ ಹಾಕ್ತಾಯಿದ್ದೀನಿ. ಯಾವುದಾದ್ರೂ ಹಾಕ್ಕೋಬೋದು. ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕೋಣ. ನೀವೇನಾದ್ರು ಅನ್ನಕ್ಕೆ ಉಪ್ಪು ಹಾಕ್ತೀರಾ ಅಂತಂದರೆ ಇಲ್ಲಿ ನೋಡ್ಕೊಂಡು ಕಡಿಮೆ ಹಾಕ್ಕೊಳ್ಳಿ ಉಪ್ಪು ಗೊಜ್ಜಿಗೆ. ನೀವು ಅನ್ನಕ್ಕೆ ಉಪ್ಪು ಹಾಕೋ ಪ್ರಾಕ್ಟೀಸ್ ಇಲ್ಲ ಅಂತಂದರೆ ಗೊಜ್ಜಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಉಪ್ಪು. ಸೊ ನೆಕ್ಸ್ಟ್ ಏನು ಮಾಡಿದ್ದೀನಿ, ನಾನು ಹಿಂಗೆ ಹಾಕ್ತೀನಿ. ಒಂದು ಸ್ವಲ್ಪ ಹಿಂಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ತುಂಬ ಒಳ್ಳೆಯದು ಕೂಡ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಕುದಿಲಿ ಇದು. ಸೊ ಎಷ್ಟು ಅಂದರೆ ಇದು ಹುಣಸೆ ಹುಳಿ ಇದೆಯಲ್ಲ, ಅದು ಸ್ವಲ್ಪ ತಿಕ್ಕಾಗಬೇಕು. ತಿಕ್ಕಾಗೋ ತನಕ ಲೋ ಫ್ಲೇಮಲ್ಲಿ ಕುದಿಸ್ತಾ ಇರಿ. ನೀರಿಗಿರಬಾರ್ದು ಅದು. ನೋಡಿ ಸ್ವಲ್ಪ ತಿಕ್ಕಾಗ್ತಾ ಇದೆ ಆಗಲೇ ಕಂಪೇರ್ ಮಾಡಿದ್ರೆ. ನೀರಂಶ ಎಲ್ಲ ಹೋಗ್ಬಿಡಬೇಕು. ಸೊ ಹೋದ್ಮೇಲೆ ನಾವೇನು ಮಾಡ್ತೀವಿ ಅಂದರೆ ನೆಕ್ಸ್ಟು 1-2-3 ಸ್ಪೂನಷ್ಟು ಪುಳಿಯೋಗರೆ ಪೌಡರ್ ಹಾಕ್ತಿದ್ದೀನಿ. ಈ ಪುಳಿಯೋಗರೆ ಪೌಡರ್ ಮನೇಲೇ ಹೇಗೆ ಮಾಡೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಅದು ನೋಡ್ಬಿಟ್ಟು ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೇಮ್ ದೇವಸ್ಥಾನದಲ್ಲಿ ಕೊಡೋ ಥರ ಟೇಸ್ಟೇ ಇರುತ್ತೆ. ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇರಲ್ಲ. ಅದು ಸ್ವಲ್ಪ ಸಿಂಪಲ್ ಐಟಮ್ಸ್ ಯೂಸ್ ಮಾಡ್ಕೊಂಡು ಮಾಡೋದು, ಈಸಿ ಕೂಡ ಇದೆ. ಸೊ ನನ್ನ ಪ್ರೀವಿಯಸ್ ವೀಡಿಯೋ ನೀವು ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ನೋಡಿ ಲಾಸ್ಟಲ್ಲಿ ಆ ಹುಣಸೆ ಹುಳಿ ಏನದು ಸ್ವಲ್ಪ ಗಟ್ಟಿ ಆಗಿದ್ದಾದಮೇಲೆ ನಾನು ಇದನ್ನು ಪೌಡರ್ ಹಾಕಿಬಿಟ್ಟು 1-2 ಕುದಿಸ್ಕೊತೀನಿ. ನಂಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಗೊಜ್ಜು ರೆಡಿಯಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಬಾಣಲಿಗೆ ಅಂಟ್ತಾ ಇಲ್ಲ, ಸೊ ಹಂಗಂಗೆ ಬರ್ತಾಯಿದೆ ಸ್ಪೂನ್ ಜೊತೆಗೆ. ನೋಡಿ ಹಿಂಗಾಯ್ತು ಅಂದರೆ ನೀಟಾಗಿ ಗೊಜ್ಜು ಬೆಂದಿದೆ ಅಂತ ಅರ್ಥ. ಸೊ ಇದನ್ನು ನೀವು 1 ವಾರ ತನಕನೂ ಆಚೆ ಕಡೆ ಇಟ್ಕೊಂಡ್ಬಿಟ್ಟು ತಿನ್ಬೋದು, ಕೆಟ್ಟೋಗಲ್ಲ ಇದು. ಬಟ್ ಕೈ ಇಡಬೇಡಿ ಅಷ್ಟೇ, ಏನಂದರೆ ಸ್ಪೂನಲ್ಲೇ ಯೂಸ್ ಮಾಡಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ವೀಡಿಯೋಸ್ ಫಾಲೋ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋಕ್ಕೆ. ನೆಕ್ಸ್ಟ್ ನಾನೊಂದು ಸ್ವಲ್ಪ ಗೊಜ್ಜು ಎತ್ತಿಟ್ಕೊಂಡು ಆಮೇಲೆ ಅನ್ನ ಹಾಕ್ತಾಯಿದ್ದೀನಿ. ಸೊ ಗೊಜ್ಜು ಏನಾರು ಮತ್ತೆ ಶಾರ್ಟೇಜ್ ಬಂದರೆ ಆಮೇಲೆ ಹಾಕ್ಕೊಳ್ಳೋಣ ಅಂತಂದು ಅನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಸೊ ನೋಡಿ ನೀಟಾಗಿ ಮಿಕ್ಸ್ ಆಗಿದ್ದಾಗಿದೆ. ಇದಕ್ಕೆ ನಿಮ್ಗೆ ಏನಾದ್ರು ಒಣ ಕೊಬ್ಬರಿ ಬೇಕಂದರೆ ಒಣ ಕೊಬ್ಬರಿ ಕೂಡ ಮೇಲೆ ಹಾಕ್ಕೋಬೋದು, ಇಷ್ಟ ಆಗುತ್ತೆ ಅಂದರೆ ತುರಿದ್ಬಿಟ್ಟು. ನೋಡಿ ದೇವಸ್ಥಾನ ಶೈಲಿಯ ಪುಳಿಯೋಗರೆ ರೆಡಿ ಟು ಈಟ್. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವೆಲ್ಲರೂ ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈಸಿ ಕೂಡ. ಸೊ ಒಂದ್ಸಲ ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.
ನೀವು ಒಂದಿನ ಮುಂಚೆನೇ ಗೊಜ್ಜು ಮಾಡಿ ಕೂಡ ಇಟ್ಕೋಬೋದು. ನಾಳೆ ನನಗೆ ಅರ್ಜೆಂಟ್ ಇದೆ ಅಂತಂದರೆ ಹಿಂದಿನ ದಿನ ರಾತ್ರಿನೂ ಕೂಡ ಗೊಜ್ಜು ಮಾಡಿ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಅನ್ನ ಮಾಡಿ ಕಲಿಸ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್.